ನಮಸ್ಕಾರ ಸ್ನೇಹಿತರೆ. ನಾವು ಇಂದು 20ನೇ ದಿನ ಅಂದರೆ 20th ಡೇ ಭೇಟಿ ಆಗ್ತಾ ಇದ್ದೇವೆ. ಇವತ್ತು ಹ್ಯಾಡ್ ಕ್ರಿಯಾಪದದ ಬಗ್ಗೆ ತಿಳ್ಕೊಳ್ಳೋಣ. ನಾವು ಹ್ಯಾಡನ್ನು ಎಲ್ಲಿ ಬಳಸ್ಬೋದು, ಯಾರಿಗೆ ಬಳಸ್ಬೋದು, ಹೇಗೆ ಬಳಸ್ಬೋದು. ಯಾರಿಗೆ ಇರೋದಕ್ಕೆ ಇದೆ, ಎಲ್ಲರಿಗೂ ಹ್ಯಾಡೆ. ಹ್ಯಾವು ಹ್ಯಾಸು ಎರಡು ಹ್ಯಾಡ್ ಆಗುತ್ತೆ, ಅದು ನೋಡೋಣ. ಈಗ ಹ್ಯಾವ್ ನೋಡಿ, ಐ ಹ್ಯಾವ್ ಈಟನ್ ದೋಸಾ ಹ್ಯಾವ್, ಹಿ ಹ್ಯಾಸ್ ಈಟನ್ ದೋಸಾ ಹ್ಯಾಸ್. ಮತ್ತು ನೋಡಿ, ಐ ಹ್ಯಾವ್ ಈಟನ್ ಮ್ಯಾಂಗೋ ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಶಿ ಹ್ಯಾಸ್ ಈಟನ್ ಮ್ಯಾಂಗೋ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈಗ ನೋಡಿ, ಇದಕ್ಕೆ ಇಂಗ್ಲೀಷಲ್ಲಿ ಹ್ಯಾಡ್ಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡೋಣ. ಐ ಹ್ಯಾಡ್ ಈಟನ್ ಮ್ಯಾಂಗೋ, ನಾನು ಮಾವಿನ ಹಣ್ಣನ್ನು ತಿಂದಿದ್ದೆ. ಯಾವಾಗಲಾದರೂ ಹಿಂದೆ ಇದು. ಈಗ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆವಾಗ ಮಾತ್ರ. ಇದು ಹಿಂದೆ, ಇದು ಬೆಳಗ್ಗೆ ಆಗಿರ್ಬೋದು, ನೆನ್ನೆ ಆಗಿರ್ಬೋದು. ಹ್ಯಾಡ್ ಯು ಈಟನ್ ಮ್ಯಾಂಗೋ, ಐ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಯು ಈಟನ್ ಮ್ಯಾಂಗೋ, ನಾನು ಮಾವಿನ ಹಣ್ಣನ್ನು ತಿಂದಿದ್ದೆ, ನೀನು ಮಾವಿನ ಹಣ್ಣನ್ನು ತಿಂದಿದ್ದೆಯಾ. ವಿದ್ಯಾರ್ಥಿಗಳಿದ್ದಾರೆ, ಹೆಚ್ಚುಕೊಳ್ಳೋಣ. ನೆಕ್ಸ್ಟ್ ನೋಡಿ, ವಿ ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಯು ಈಟನ್ ಮ್ಯಾಂಗೋ, ನಾವು ಮಾವಿನ ಹಣ್ಣನ್ನು ತಿಂದಿದ್ದೆವು, ನೀವು ಮಾವಿನ ಹಣ್ಣನ್ನು ತಿಂದಿದ್ರಾ. ನೋಡಿ, ನೆಕ್ಸ್ಟ್ ನೋಡಿ, ಯು ಹ್ಯಾಡ್ ಈಟನ್ ಮ್ಯಾಂಗೋ. ವಿದ್ಯಾರ್ಥಿ, ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನೀನು ಮಾವಿನ ಹಣ್ಣನ್ನು ತಿಂದಿದ್ದೆ. ಅಥವಾ ಅಮ್ಮ ಮಗು ಹೇಳ್ತಾರೆ, ಯು ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಐ ಈಟನ್ ಮ್ಯಾಂಗೋ. ಆ ಮಗು ಕೇಳುತ್ತೆ, ನಾನು ಮಾವಿನ ಹಣ್ಣನ್ನು ತಿಂದಿದ್ದ. ಯು ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ಐ ಈಟನ್ ಮ್ಯಾಂಗೋ. ನೋಡಿ, ಇಲ್ಲಿ ಯು ಇದೆ, ಸಿಂಗ್ಯುಲರ್ ಇರೋದ್ರಿಂದ ಐ ಬಂದಿದೆ, ಏಕವಚನ. ನೆಕ್ಸ್ಟ್ ನೋಡಿ, ಯು ಹ್ಯಾಡ್ ಈಟನ್ ಮ್ಯಾಂಗೋ, ಇಲ್ಲಿ ಪಿ ಇದೆ, ಬಹುವಚನ, ಪ್ಲೂರಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹ್ಯಾಡ್ ವಿ ಈಟನ್ ಮ್ಯಾಂಗೋ, ಅಮ್ಮ ಮಕ್ಕಳು ಹೇಳ್ತಾರೆ, ಮಕ್ಕಳ ನೀವು ಮಾವಿನ ತಿಂದಿದ್ರಿ. ಯು ಹ್ಯಾಡ್ ಈಟನ್ ಮ್ಯಾಂಗೋ, ಹ್ಯಾಡ್ ವಿ ಈಟನ್ ಮ್ಯಾಂಗೋ, ನಾವು ಮಾವಿನ ಹಣ್ಣನ್ನು ತಿಂದಿದ್ವ. ಅಕಸ್ಮಾತ್ ದೋಸೆ ತಿಂದಿದ್ವಿ ಅಂತ ಇಟ್ಕೊಳ್ಳಿ. ನೋಡಿ, ಐ ಹ್ಯಾಡ್ ಈಟನ್ ದೋಸಾ, ಹ್ಯಾಡ್ ಯು ಈಟನ್ ದೋಸಾ. ವಿ ಹ್ಯಾಡ್ ಈಟನ್ ದೋಸಾ, ಹ್ಯಾಡ್ ಯು ಈಟನ್ ದೋಸಾ. ನಾನು ದೋಸೆ ತಿಂದಿದ್ದೆ, ನೀನು ದೋಸೆ ತಿಂದಿದ್ಯಾ. ನಾವು ದೋಸೆ ತಿಂದಿದ್ವಿ, ನೀವು ದೋಸೆ ತಿಂದಿದ್ರಾ. ಹಾಗೇನೆ ನೋಡಿ, ಯು ಹ್ಯಾಡ್ ಈಟನ್ ದೋಸಾ, ಹ್ಯಾಡ್ ಐ ಈಟನ್ ದೋಸಾ, ನೀನು ದೋಸೆ ತಿಂದಿದ್ದೆ, ನಾನು ದೋಸೆ ತಿಂದಿದ್ನಾ. ನೋಡಿ, ಹಾಗೇನೆ ಯು ಹ್ಯಾಡ್ ಈಟನ್ ದೋಸಾ, ಹ್ಯಾಡ್ ವಿ ಈಟನ್ ದೋಸಾ. ಅಮ್ಮ ಮಕ್ಕಳಿಗೆ ಹೇಳ್ತಾರೆ, ನೀವು ದೋಸೆ ತಿಂದಿದ್ರಿ ಮಕ್ಕಳೇ ಅಂದಾಗ ಮಕ್ಕಳು ಹೇಳ್ತಾರೆ, ನಾವು ದೋಸೆ ತಿಂದಿದ್ವಾ. ಇದನ್ನು ಗೋ ಅನ್ನುವ ಕ್ರಿಯಾಪದಕ್ಕೆ ಹಾಕೊಳ್ಳೋಣ. ನೋಡಿ, ಐ ಹ್ಯಾಡ್ ಗಾನ್ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗಿದ್ದೆ. ಹ್ಯಾಡ್ ಯು ಗಾನ್ ಟು ಬೆಂಗಳೂರು, ನೀನು ಬೆಂಗಳೂರಿಗೆ ಹೋಗಿದ್ದೆಯಾ. ಸ್ನೇಹಿತರುಗಳು ಅಥವಾ ಮಕ್ಕಳು. ನೆಕ್ಸ್ಟ್ ನೋಡಿ, ವಿ ಹ್ಯಾಡ್ ಗಾನ್ ಟು ಬೆಂಗಳೂರು, ನಾವು ಬೆಂಗಳೂರಿಗೆ ಹೋಗಿದ್ದೆವು. ಹ್ಯಾಡ್ ಯು ಗಾನ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗಿದ್ರಾ. ಹಾಗೆ ನೋಡಿ, ಯು ಹ್ಯಾಡ್ ಗಾನ್ ಟು ಬೆಂಗಳೂರು, ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತರಿಗೆ ಹೇಳ್ತಾರೆ, ನೀನು ಬೆಂಗಳೂರಿಗೆ ಹೋಗಿದ್ದೆ ಅಥವಾ ನೀವು ಬೆಂಗಳೂರಿಗೆ ಹೋಗಿದ್ರಿ. ಹ್ಯಾಡ್ ಐ ಗಾನ್ ಟು ಬೆಂಗಳೂರು, ನಾನು ಬೆಂಗಳೂರಿಗೆ ಹೋಗಿದ್ನ. ನೀವು ಬೆಂಗಳೂರಿಗೆ ಹೋಗಿದ್ರಿ, ನಾನು ಬೆಂಗಳೂರು ಹೋಗಿದ್ನ ಅಂತ ಒಬ್ಬರೇ ಇದ್ದಾಗ ಕೇಳ್ತಾರೆ. ನೆಕ್ಸ್ಟ್ ನೋಡಿ, ಯು ಹ್ಯಾಡ್ ಗಾನ್ ಟು ಬೆಂಗಳೂರು, ಹ್ಯಾಡ್ ವಿ ಗಾನ್ ಟು ಬೆಂಗಳೂರು, ನೀವು ಬೆಂಗಳೂರಿಗೆ ಹೋಗಿದ್ರಿ, ನಾವು ಬೆಂಗಳೂರಿಗೆ ಹೋಗಿದ್ವಾ. ಹಾಗೆ ನೋಡಿ, ಈಗ ಟೇಕ್ ಅನ್ನೋದು ತಗೊಳ್ಳೋಣ. ನೋಡಿ, ಐ ಹ್ಯಾಡ್ ಟೇಕನ್ ಯುವರ್ ಬುಕ್. ಯಾರೋ ಫ್ರೆಂಡ್ಸು ಸಿಸ್ಟರು ಪುಸ್ತಕ ಹುಡುಕಿರ್ತಾರೆ, ತಮ್ಮ ತಗೊಂಡು ಹೇಳ್ತಾನೆ, ಸಿಸ್ಟರ್ ನಾನು ನಿನ್ನ ಬುಕ್ ಎತ್ಕೊಂಡಿದ್ದೆ. ಐ ಹ್ಯಾಡ್ ಟೇಕನ್ ಯುವರ್ ಬುಕ್. ಎಲ್ಲೆಲ್ಲಿ ಹಾಕ್ಬೋದು ಅದನ್ನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೇನೆ. ಹ್ಯಾಡ್ ಯು ಟೇಕನ್ ಮೈ ಬುಕ್, ನಾನು ನಿನ್ನ ಪುಸ್ತಕವನ್ನು ತೆಗೆದುಕೊಂಡಿದ್ದೆ. ಆಯ್ತಾ, ನೀನು ನನ್ನ ಪುಸ್ತಕವನ್ನು ತೆಗೆದುಕೊಂಡಿದ್ದೆ. ಅಕಸ್ಮಾತ್ ಮಕ್ಕಳಿಬ್ಬರು ಇರ್ತಾರೆ, ಇಬ್ಬರು ಎತ್ಕೊಂಡು ಹೋಗಿರ್ತಾರೆ, ಅಣ್ಣ ತಂಗಿ, ಅಮ್ಮಂದು ಅಪ್ಪಂದು ಯಾವುದೋ ಬುಕ್ ಎತ್ಕೊಂಡು ಹೋಗಿರ್ತಾರೆ. ವಿ ಹ್ಯಾಡ್ ಟೇಕನ್ ಯುವರ್ ಬುಕ್, ಯಾವುದೋ ಮ್ಯಾಗ್ಝೈನ್, ಇಬ್ಬರು ಮಕ್ಕಳು ನೋಡೋಕೆ ಹೋಗ್ತಾರೆ, ಅವ್ರಿಗೆ ಯೂಸ್ಫುಲ್ ಮ್ಯಾಗ್ಝೈನ್ ಅದು. ವಿ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ಯು ಟೇಕನ್ ಮೈ ಬುಕ್. ಫ್ರೆಂಡು ಅಥವಾ ಅಕ್ಕ ಅಥವಾ ಅಣ್ಣ ಕೇಳ್ತಾರೆ ತಮ್ಮದಿರಿಗೆ, ತಂಗಿಗೆ, ವಿ ಹ್ಯಾಡ್ ಟೇಕನ್ ಯುವರ್ ಬುಕ್, ಹ್ಯಾಡ್ ಯು ಟೇಕನ್ ಅವರ್ ಬುಕ್ ಅಂತಾರೆ, ಯಾಕೆ ಹೆಚ್ಚಿಗೆ ಜನ ಇರೋದ್ರಿಂದ. ಹಾಗೇನೆ ಒಬ್ಬರೇ ಇದ್ದರೆ ಹ್ಯಾಡ್ ಯು ಟೇಕನ್ ಮೈ ಬುಕ್ ಅಂತಾರೆ. ಒಬ್ಬರೇ ಇದ್ದರೆ ಅವರ್ ಹೇಳಬೇಕು, ಸಾರಿ ಒಬ್ಬರೇ ಇದ್ದರೆ ಮೈ ಹೇಳಬೇಕು, ಒಬ್ಬರಿಗಿಂತ ಹೆಚ್ಚಿದ್ರೆ ಅವರ್ ಅಂತ ಹೇಳಬೇಕು, ಜ್ಞಾಪಕ ಇಟ್ಕೋಬೇಕು. ಯು ಹ್ಯಾಡ್
ಟೇಕನ್ ಮೈ ಬುಕ್? ಅಣ್ಣ ತಂಗಿ ಹೇಳ್ತಾನೆ, ನೀನು ನನ್ನ ಬುಕ್ ಎತ್ಕೊಂಡಿದ್ದೆ. ತಂಗಿ ಹೇಳ್ತಾಳೆ, ಹ್ಯಾಡ್ ಐ ಟೇಕನ್ ಯುವರ್ ಬುಕ್? ನಾನು ನಿನ್ನ ಪುಸ್ತಕವನ್ನು ಎತ್ಕೊಂಡಿದ್ನಾ ಅಂತ. ನೆಕ್ಸ್ಟ್ ನೋಡಿ, ಯು ಹ್ಯಾಡ್ ಟೇಕನ್ ಮೈ ಬುಕ್. ತಮ್ಮಂದಿರಿಗೆ, ತಂಗಿಯರಿಗೆ ಅಕ್ಕ ಹೇಳ್ತಾರೆ ಅಥವಾ ಅಮ್ಮ ಹೇಳ್ತಾರೆ, ಅಮ್ಮ ಬುಕ್ ಇರ್ತದೆ, ಯಾವುದೋ ಒಂದು ಬುಕ್ ತಂದಿರ್ತಾರೆ ಅವರು. ಯು ಹ್ಯಾಡ್ ಟೇಕನ್ ಮೈ ಬುಕ್. ಮಕ್ಕಳ, ನೀವಿಬ್ಬರು ನನ್ನ ಬುಕ್ ಎತ್ಕೊಂಡಿದ್ರಿ. ಹ್ಯಾಡ್ ವಿ ಟೇಕನ್ ಯುವರ್ ಬುಕ್? ನಾವು ನಿಮ್ಮ ಪುಸ್ತಕ ತಗೊಂಡಿದ್ವಾ? ನೋಡಿ, ಇದು ಒಂದು 2-3 ಎಕ್ಸಾಂಪಲ್ ನೋಡ್ಕೊಂಡಿದ್ದೇವೆ. ಇದಕ್ಕೆ ಹಿಂದೆ ಆಗೋಗ್ಬಿಟ್ಟಿದೆ. ಇದಕ್ಕೆ ಸಾಮಾನ್ಯವಾಗಿ ಪ್ರೆಸೆಂಟ್ ರೆಫರೆನ್ಸ್ ಅಂತ ಹೇಳ್ತಾರೆ. ತಗೊಂಡಿದ್ದೀನಿ ಈಗ, ತಗೊಂಡಿದ್ದೆ ಆಗ. ಈ ಭಾಳಷ್ಟು ಮಕ್ಕಳು ಇದನ್ನು ತಪ್ಪು ಮಾಡ್ತಾರೆ. ನನಗೆ ಭಾಳಷ್ಟು ಜನ ಬರ್ತಾರೆ, ಅಂಕಲ್ ನೋಡಿ ನನ್ನ ಮಗ ಚೆನ್ನಾಗಿ ಗೊತ್ತು ಇಂಗ್ಲೀಷ್, ಏನಾದರೂ ಕೇಳಿ ಅಂದರೆ ನಾನು ಸುಮ್ಮನೆ ತಮಾಷೆ ಕೇಳ್ತೇನೆ, ಹೇಳು ಮಗು ನಾನು ನಿಮ್ಮನ್ನು ನೋಡಿದ್ದೆ ಅಂತ. ಮಗು ಹೇಳುತ್ತೆ, ಐ ಹ್ಯಾವ್ ಸೀನ್ ಯು ಅಂತ. ಇಲ್ಲಿ ಬಹಳಷ್ಟು ಇದಕ್ಕೆ ನಾನಾ ಕಾರಣಗಳಿವೆ. ಇದಕ್ಕೆ ಆ ಮಗು ಹಾಗೆ ಹೇಳಬೇಕಾದ್ರೆ ನಾನು ತಮಾಷೆಗೆ ಹೇಳ್ತಿರ್ತೇನೆ ನನ್ನ ತರಗತಿಗಳಲ್ಲಿ. ಈ ನಮ್ಮ ಇಂಗ್ಲೀಷ್ ಟೀಚರ್ಸು ಹ್ಯಾಡ್ ಮಾರ್ಕ್ಸ್ ಕೊಟ್ಟಿರ್ತಾರೆ, ಕನ್ನಡ ಟೀಚರ್ಸು ದಾವತ್ ಮಾರ್ಕ್ಸ್ ಕೊಟ್ಟಿರ್ತಾರೆ ಅಂತ. ಇಷ್ಟೇ. ಈ ಇಂಗ್ಲೀಷ್ ಹ್ಯಾಡ್ಗೂ ಕನ್ನಡ ದಾವತ್ಗೂ ಬಹಳ ಸಂಬಂಧ ಇದೆ. ಮಾಡಿದ್ದೆ, ನೋಡಿದ್ದೆ, ತಗೊಂಡಿದ್ದೆ, ತಿಂದಿದ್ದೆ, ಇದನ್ನು ಜ್ಞಾಪಕ ಇಟ್ಕೋಬೇಕು. ಓಕೆ, ಇದರ ಒಂದು ಭಾಗ ಇಲ್ಲಿ ನಾನು 4 ಜನ ತೆಗೆದುಕೊಂಡಿದ್ದೇನೆ. ಐ, ವಿ, ಯು, ನಾನು, ನಾವು, ನೀನು, ನೀವು, ಈ 4 ಜನಕ್ಕೆ ತೆಗೆದುಕೊಂಡಿದ್ದೇನೆ. ಮತ್ತು ಇದನ್ನು ನ್ಯಾಚುರಲ್ ಲೈಟಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ. ಯಾವುದೇ ಸನ್ಲೈಟ್ ಅಷ್ಟೇ, ಅದು ಅಂತಹ ಲೈಟ್ ಇಲ್ಲ ಇವತ್ತು. ಅಂದ್ಕೊಂಡಿದ್ದೇನೆ, ಅದು ರಾತ್ರಿ ಮಾಡೋಕ್ಕಾಗಲಿಲ್ಲ, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು. ಸೊ ಇದನ್ನು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.